ನೋಡಿ ಮತ್ತು ಏನಾಯ್ತು, ಈಗಿನ ಜನ್ರೇಷನ್ ಭಾಳ ರೋಗದಿಂದ ಬರ್ತಾ ಇದ್ದೀರಿ. ಯಾಕಪ್ಪ ಅಂತಂದರೆ ಯೋಗ ಮಾಡಬೇಕು. ಯೋಗ ಮಾಡಿದರೆ ಯಾವುದೂ ರೋಗ ಬರೋದಿಲ್ಲ. ಇವತ್ತಿನ ಜನ್ರೇಷನ್ ಯಾವುದರ ಫುಡ್ ತಿಂತಾ ಇದ್ದೀರ ಅಂದರೆ ಅದನ್ನು ಪಿಜ್ಜಾ ಬರ್ಗರ್ ಅಂತ ತಿಂತೀರಿ. ಅದು ನಾಯಿ ವಾಂತಿ ಮಾಡೋದು ರೊಟ್ಟಿಯಾಗ ಇರುತ್ತೆ. ಇಂಥದನ್ನೆಲ್ಲ ಬಿಟ್ಟು ರಾಗಿ ಮುದ್ದೆಯನ್ನು ಊಟ ಮಾಡೋದನ್ನು ಕರಿಬೇಕು ಅಂತೇಳಿ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ. ಬೇಗ ಜಾಸ್ತಿ ಅಯ್ಯನಪ್ಪ ಅಯ್ಯದ ಅಯ್ಯಂಗೆದರಪ್ಪ ಎಂಟ್ರ ಮಕ್ಕಳಲ್ಲ ಚೆನ್ನಾಗಿದ್ರನಪ್ಪ ಬರ್ತೀನಪ್ಪ ಬರ್ತಿಕ್ಕಳ ನಮಸ್ಕಾರ ಬರ್ತೀನಪ್ಪ. ಮಾತಾಡ್ತಾರೆ ಆಯ್ತು ವಯಸ್ಸು ಕುಮಾರಸ್ವಾಮಿ ನೋಡಿ ಬ್ರದರ್, ಮತ್ತು ಮಾತನಾಡ್ಬೇಕಾದ್ರೆ ಮಾತಿನ ಒಂದು ಗಾಂಭೀರ್ಯ ಅಂತಕ್ಕಂಥದ್ದು ಇರಬೇಕಾಗ್ತದೆ. ಇವತ್ತೇನಾರು ಮನೆಯವ್ರು ಮಾತನಾಡ್ತಾ ಇದ್ದಾರೆ ನೀವು ವಿಷ್ಣುವರ್ಧನ್ ಸ್ಮಾರಕದ ಬಗ್ಗೆ. ಒಬ್ಬ ಕಲಾವಿದರಿಗೆ ಎಷ್ಟು ಗೌರವನ ಕೊಡ್ಬೇಕಂತಕ್ಕಂಥದ್ದು ಒಂದು ಮಾನ್ಯ ಮುಖ್ಯಮಂತ್ರಿಯಾಗಿ ನನಗೂ ಕೂಡ ಗೊತ್ತಿರೋಂಥ ವಿಷಯ. ಅದನ್ನೇ ನೀವು ಹೊಸದಾಗಿ ತಿಳಿಸ್ಬೇಕಾಗಿಲ್ಲ. ಒಬ್ಬ ಗೌರವಾನ್ವಿತ ವ್ಯಕ್ತಿಗೆ ಗೌರವನ ಸೂಚಿಸ್ಬೇಕಂತಕ್ಕಂಥದ್ದನ್ನ ನೀವು ಕಲಾವಿದಾಗಿ ನೀವು ಮುಂದೆ ತಿಳ್ಕೊಳ್ಳಿ. ಈಗ ಜ್ವರ ಬೇಕಾ ಹುಚ್ಚ ಈಗ ಈಗ ನೀವು ಗಟ್ಟಿಯಾಗಿ ಕೂತ್ಕೊಳ್ರಿ. ಅಡಿಯ ಎಕ್ಟಾಜ್ ಗಟ್ಟಿ ನೀವು ಕೂತ್ಕೊಳ್ರಿ. ಈಗ ಹೇಳ್ರಿ ಪಿಕ್ಚರ್ ಪಿಚ್ ಅಂದ್ರೆ ನೋಡ್ರಿ ಹೆಂಗ್ ಬರುತ್ತೆ. Ojiktapo mutaba nkatwa wachana na mungu wori maswa wachacha na mungu lemma ko tante wabere na makla tutsapo chira ojiktapo mutaba nkabotuna na muskata. ನಾನು ಸಮೀನ್ ಮಾತಾಡೋದು ಏನು ಉಂಟು ಇದು ನೋಡ್ರಿ ಹೆಂಗ್ ಬರುತ್ತೆ. ಈಗ ಉಂಟೆ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ. ಜಗತ್ತಿನಲ್ಲಿ ಅದೆಷ್ಟು ಆಶ್ಚರ್ಯಕರ ಸಂಗತಿಗಳು ಹಿಂದೆ ನಡೆದಿವೆ, ಇಂದಿಗೂ ನಡೆಯುತ್ತಿವೆ. ಅವುಗಳನ್ನು ಬಗೆಹರಿಸುವುದೇ ಈ ತರ್ಕಕ್ಕೆ ನಿರಕದ ವಿಷಯಗಳನ್ನು ನಿಮ್ಮ ಮುಂದೆ ತಿಳಿಸುವುದೇ ಈಗೂ ಮುಂಚೆ ಕಾರ್ಯಕ್ರಮದ ಉದ್ದೇಶವಾಗಿದೆ. ರವಿಶಂಕರ್ ನೋಡಿ ಐ ಪಿಚ್ಚು ಗೊತ್ತೈತೆ ಹೇಳ್ಬೇಕು. ಐ ಪಿಚ್ ಹೊಡಿತಾರ ಏನು ಆಗ್ಬರ್ತಾ ಇದೆಯಾ? ಶಾಕ್ ಆಯ್ತಾ? ಆಗ್ಬೇಕಂತ ತಾನಿಗೆ ಇಲ್ಲಿವರೆಗೂ ಕರೆಸಿತ್ತು. ಇಂಡಿಯಾ ಮ್ಯಾಪಿನಲ್ಲಿ ಇರ್ತಿರೋದ್ರಿಂದ ಹಿಸ್ಟ್ರಿಯನ್ನ ಕರ್ನಾಟಕಕ್ಕೆ ಡಿಸ್ಟಿಕ್ಗೆ ತರಿಸಿದ್ದು ನಾನು. ನನ್ನ ಊರಿಗೆ ಬಂದು ನನಗೆ ಹಾಕ್ಬಿಟ್ಟಿಯಲ್ಲ. ಈಗೇನು ಮಾಡ್ತೀಯಾ? ಇದು 6 ಮುಖನ ಕೊಟ್ಟೆ ಕಾಣೋ. ನಾನು ಇಲ್ಲಿ ಗುಡಿಗೆ ತರ ಉಡುಪಿ ಮಂಗಳೂರು ಮೈಸೂರು ಅರ್ಬನ್ ಅಲ್ಲೇ ನಡಗತ್ತೆ. ಕೈ ಎತ್ತಿ ತಟ್ಟೆ ಅಂತ ತಿಳಕೋ. ರಿಯಲ್ ಎಸ್ಟೇಟ್ ಜಗನ್ಗೋಗತ್ತೆ. ಇದು 6 ಮುಖನ ಕೊಟ್ಟೆ ಕಾಣೋ. ಸಿದ್ದರಾಮಯ್ಯ ಮಾತಾಡೋ. ಸ್ವಲ್ಪ ಮಾತಾಡೋದು ಸಾಕು, ಬಂದಷ್ಟು ಮಾತಾಡೋರು ಏನು ಮಾಡೋಣ ಮಾತಾಡೋ. ಈ ವಿಷಯ ಇವತ್ತು ಮೋದಿಯವ್ರ ಇನ್ಯಾರ್ದ ಅಂಬರೀಷ್ ಕುತ್ತಾ ಕನ್ವರ್ ಲಾಲ್ ಬೋಲ ನನಗಂತ ಕತ್ತೀರ ಅಂತ ನನಗೆ ಗೊತ್ತು ಕಣ. ಅವನಿಗೆ ಗಂಡಿಸ್ತಾನ ನಿನ್ನ ಮುಂದೆ ತರಿಸೋ ದರ್ಪ ನನಗೇನು ಬಂದಿಲ್ಲ. ಆಲ್ರೆಡಿ ಸಿಡ್ದು ಬಡ ತಡ್ಕೊಳ್ಳೋ ಶಕ್ತಿ ನಿನಗೆಲ್ಲ ಅರ್ಥ ಆಯ್ತಾ? ಇನ್ಯಾರ ಅವ ಅಜ್ಜನ ಮಾತಾಡ ರೋಡಿ ಮೇಲೆ ಬೇದನಲ್ಲ ಕಿಕ್ಕಿ ಅಂತಾನೆ ಸಾಕು. ಅದು ಮಾತಾಡೋ ಬಂದಾಗ್ತಾನೆ ಚೆನ್ನಾಗಿ ಮಾತಾಡ. ಎರಡು ಜಾಸ್ತಿ ಮಾತಾಡೋದಿಲ್ಲ. ಚಕದಾಗ ಬರುತ್ತೆ ನೋಡಿ. ನೆನ್ಪಿಟ್ಕೋ. ಮಾತಾಡ್ತಾರ